ಹಾಯ್ ವೆಲ್ಕಮ್ ಬ್ಯಾಕ್ ಟು ನೀಲಾ ಶೆಟ್ಟಿ ಲಾಗ್ ಲೈಫ್ ಚಾನಲ್. ನಾವಿವತ್ತು ಡೈಪರ್ ರ್ಯಾಷಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋಯಿಂದ ನಿಮ್ಗೆ ಏನೇನು ಗೊತ್ತಾಗುತ್ತೆ ಅಂದರೆ ಡೈಪರ್ ರ್ಯಾಷಸ್ ಅಂದರೆ ಏನು, ಡೈಪರ್ ರ್ಯಾಷಸ್ಗೆ ಕಾರಣಗಳೇನು, ಹಾಗೆ ಡೈಪರ್ ರ್ಯಾಷಸ್ನ ಹೇಗೆ ತಡೆಗಟ್ಟೋದು. ಮೊದಲಿಗೆ ಡೈಪರ್ ರ್ಯಾಷಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡೈಪರ್ ರ್ಯಾಷಸ್ ಅಂದರೆ ಡೈಪರಿಂದ ಸ್ಕಿನ್ ಇನ್ಫೆಕ್ಷನ್ ಆಗೋದು ಅಥವಾ ಇನ್ಫ್ಲಮೇಷನ್ ಆಗೋದು, ಇದನ್ನು ಡೈಪರ್ ರ್ಯಾಷಸ್ ಅಥವಾ ಡೈಪರ್ ಡೆರ್ಮಟೈಟಿಸ್ ಅಂತಾರೆ. ಡೆರ್ಮಾ ಅಂದರೆ ಸ್ಕಿನ್ನು, ಹಾಗೆ ಐಟಿಸ್ ಅಂದರೆ ಇನ್ಫೆಕ್ಷನ್. ಸೊ ಡೈಪರಿಂದ ಸ್ಕಿನ್ಗೆ ಇನ್ಫೆಕ್ಷನ್ ಆಗೋದನ್ನೇ ಡೈಪರ್ ರ್ಯಾಷಸ್ ಅಂತ ಹೇಳ್ತಾರೆ. ಡೈಪರ್ ರ್ಯಾಷಸ್ಸು ಯಾಕಾಗುತ್ತೆ, ಇದಕ್ಕೆ ರೀಸನ್ ಏನು? ಮೊದಲಿಗೆ ವೆಟ್ ಸ್ಕಿನ್ನು. ಬೇಬಿ ಸ್ಕಿನ್ನು ವೆಟ್ ಇರೋದ್ರಿಂದ ಯೂರಿನ್ ಅಥವಾ ಮೋಷನ್ ಪಾಸ್ ಮಾಡಿದ ಮೇಲೆ ಬೇಬಿ ಸ್ಕಿನ್ ವೆಟ್ ಆಗುತ್ತೆ, ಇದರಿಂದ ಡೈಪರ್ ರ್ಯಾಷಸ್ ಆಗುತ್ತೆ. ಲಾಂಗ್ ಟೈಮು ಡೈಪರ್ನ ಹಾಕೇ ಇರೋದು, ಅಂದರೆ ಡೈಪರ್ನ ತುಂಬ ಆಗಾಗ ಚೇಂಜ್ ಮಾಡಿದೆ ಲಾಂಗ್ ಟೈಮು ಹಾಕೇ ಇರೋದು. ಡೈಪರ್ನ ಚೇಂಜ್ ಮಾಡಿದ್ಮೇಲೆ ಸರಿಯಾಗಿ ಕ್ಲೀನ್ ಮಾಡದೇ ಇರೋದು ಡೈಪರ್ ಏರಿಯಾನ, ಹಾಗೆ ಯಾವುದ್ಯಾವುದೋ ಲೋ ಕ್ವಾಲಿಟಿ ಡೈಪರ್ಸ್ನ ಯೂಸ್ ಮಾಡೋದು. ನೆಕ್ಸ್ಟು ಡೈಪರ್ ರ್ಯಾಷಸ್ನ ಮನೆಯಲ್ಲೇ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ಡೈಪರ್ ಏರಿಯಾನ ಕ್ಲೀನಾಗಿ ಡ್ರೈ ಆಗಿ ಇಡಬೇಕು. ಎವ್ರಿ ಡೈಪರ್ ಚೇಂಜ್ ಟೈಮಲ್ಲೂ ಹಾಟ್ ವಾಟರಿಂದ ಒಂದು ಕಾಟನ್ ಬಟ್ಟೆ ಅದ್ದಿ ಸರೌಂಡಿಂಗ್ ಏರಿಯಾನ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ನಂತರ ಡ್ರೈ ಮಾಡಬೇಕು. ಅದಾದಮೇಲೆ ಡೈಪರ್ ಫ್ರೀ ಟೈಮ್ನ ಕೊಡಬೇಕಾಗುತ್ತೆ. ಡೈಪರ್ ಫ್ರೀ ಟೈಮ್ ಅಂದರೆ ಡೈಪರ್ ಕಂಟಿನ್ಯೂಯಸ್ಸು 24 hours ಹಾಕೋದ್ರ ಬದಲು ಯಾವಾಗಾದರೂ ದಿನದಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಟೈಮಲ್ಲಿ 2-3 ಅವರು ಡೈಪರ್ ಫ್ರೀ ಟೈಮ್ನ ಕೊಡಬೇಕಾಗುತ್ತೆ. ಮತ್ತು ಡೈಪರ್ ಏರಿಯಾನ ಹೇರ್ ಅಥವಾ ಸನ್ಗೆ ಎಕ್ಸ್ಪೋಸ್ ಮಾಡಬೇಕು. ಇದರಿಂದ ಸ್ಕಿನ್ ಡ್ರೈ ಆಗುತ್ತೆ, ಡೈಪರ್ ರ್ಯಾಷಸ್ ಕೂಡ ಅವಾಯ್ಡ್ ಆಗುತ್ತೆ. ಡೈಪರ್ ಏರಿಯಾ ಹಾಗೆ ಡೈಪರ್ ಸರೌಂಡ್ ಏರಿಯಾನ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡ್ಬೋದು. ಇದು ಮಾಯಿಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಮತ್ತು ಪೆಟ್ರೋಲಿಯಂ ಜೆಲ್ಲಿ ಅಥವಾ ವ್ಯಾಸ್ಲಿನ್ ಬೇಸ್ಡ್ ಕ್ರೀಮ್ ಇರುತ್ತಲ್ಲ, ಅದನ್ನು ಕೂಡ ಅಪ್ಲೈ ಮಾಡ್ಬೋದು ಫಾರ್ ಮಾಯಿಶ್ಚರೈಸೇಷನ್. ಡೈಪರ್ನ ಟೂ ಟೈಟಾಗಿ ಅಪ್ಲೈ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಡೈಪರ್ನೇ ಅವಾಯ್ಡ್ ಮಾಡಿ ಬೇಕಿದ್ರೆ ಲಂಗೋಟ್ಸ್ ಅಥವಾ ಕ್ಲಾತ್ ಡೈಪರು ಅಥವಾ ಮನೆಯಲ್ಲೇ ಕಾಟನ್ ಕ್ಲಾತ್ನ ಯೂಸ್ ಮಾಡಿದರೆ ಡೈಪರ್ ರ್ಯಾಷಸ್ನ ಅವಾಯ್ಡ್ ಮಾಡ್ಬೋದು. ಡೈಪರ್ ಕೂಡ ಅಷ್ಟೇ, ಕ್ವಾಲಿಟಿ ತುಂಬ ಕಡಿಮೆ ಇರೋದನ್ನ ಯೂಸ್ ಮಾಡೋದ್ರಿಂದ ಅದರಿಂದನೂ ಕೂಡ ಡೈಪರ್ ರ್ಯಾಷಸ್ನ ಅದರಿಂದ ಒಳ್ಳೆ ಕ್ವಾಲಿಟಿ ಡೈಪರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಎವ್ರಿ ಡೈಪರ್ ಚೇಂಜ್ ಆದ ನಂತರ 2-3 ನಿಮಿಷ ಓಪನ್ ಬಿಡಬೇಕಾಗುತ್ತೆ. ಅದಾದಮೇಲೂ ಕೂಡ ಡೈಪರ್ ರ್ಯಾಷಸ್ಸು ಕಡಿಮೆ ಆಗ್ತಿಲ್ಲ, ಏನು ಮಾಡೋದು? ಸೊ ನನ್ನ ಮಗಳು 3 month ಇದ್ದಾಳೆ. ನಾನು ಅವಳಿಗೆ ಫಸ್ಟು ಡೈಪರ್ ರ್ಯಾಷ್ ಕ್ರೀಮ್ ಅಂತ ಯೂಸ್ ಮಾಡಿದ್ದು ಹಿಮಾಲಯ ರ್ಯಾಷ್ ಫ್ರೀ ಕ್ರೀಮು. ಇದು ಬಜೆಟ್ ಫ್ರೆಂಡ್ಲಿ ಕೂಡ ಇದೆ, ಹಾಗೆ ತುಂಬ ಯೂಸ್ಫುಲ್ ಆಯಿತು. ಒಂದೇ ದಿನದಲ್ಲಿ ನನಗೆ ಇದು ರಿಸಲ್ಟ್ನ ಕೊಟ್ಟಿದೆ. ಅದರಿಂದ ನಾನು ಹಿಮಾಲಯ ಡೈಪರ್ ರ್ಯಾಷ್ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಇವಾಗ ನಿಮ್ಮಲ್ಲಿ ಬರ್ಬೋದು, ಡೈಪರ್ ರ್ಯಾಷಸ್ನ ಕ್ರೀಮ್ನ ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು ಅಂತ ನಿಮಗೆ ಅನಿಸ್ಬೋದು. ಮೊದಲಿಗೆ ಡೈಪರ್ ರ್ಯಾಷ್ ಕ್ರೀಮ್ನ ಯೂಸ್ ಮಾಡೋದು ಹೇಗೆ ಅಂದರೆ, ನೀವು ಯಾವಾಗಲೂ ಅಷ್ಟೇ ಡೈಪರ್ ರಿಮೂವ್ ಮಾಡಿದ ತಕ್ಷಣ ನೀಟಾಗಿ ಒಂದು ಬಿಸಿ ನೀರಿಗೆ ಕಾಟನ್ ಕ್ಲಾತ್ನ ಹಾಕಿ ಡೈಪರ್ ಏರಿಯಾ ಫುಲ್ ಕ್ಲೀನ್ ಮಾಡಿ, ಅದಾದ ನಂತರ ಒಂದು ಬಾಟಲ್ ತಗೊಂಡು ಡೈಪರ್ ಸ್ಕಿನ್ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ಎಲ್ಲ ಕಡೆ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಈ ಥೈ ಹತ್ರ ಮತ್ತು ಬಟಕಿಗೆ ಹಾಗೆ ಟ್ರಂಕ್ ಹತ್ರ ಎಲ್ಲೆಲ್ಲಿ ಡೈಪರು ಸ್ಕಿನ್ ಕಾಂಟ್ಯಾಕ್ಟ್ ಇರುತ್ತೆ ಎಲ್ಲ ಕಡೆ ತಿಕ್ ಲೇಯರ್ ಆಗಿ ಅಪ್ಲೈ ಮಾಡಿ, ಅದಾದ ನಂತರ 2-3 ನಿಮಿಷ ಬಿಟ್ಟು ಅದಾದಮೇಲೆ ಡೈಪರ್ನ ಅಪ್ಲೈ ಮಾಡಬೇಕಾಗುತ್ತೆ. ಎವ್ರಿ ಡೈಪರ್ ಚೇಂಜ್ ಟೈಮಲ್ಲೂ ನೀವು ಇದೇ ಥರ ಕ್ಲೀನ್ ಮಾಡಿ ಹಾಗೆ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಬಂದರೆ 1-2 ದಿನದಲ್ಲೇ ನಿಮಗೆ ಡೈಪರ್ ರ್ಯಾಷ್ ಕಡಿಮೆ ಆಗುತ್ತೆ. ಇದಾಗಿಯೂ ಕೂಡ ನಿಮಗೆ ಡೈಪರ್ ರ್ಯಾಷ್ ಕಡಿಮೆ ಆಗ್ತಿಲ್ಲ ಅಂದಾಗ ನೀವು ಡಾಕ್ಟರ್ನ ಮೀಟ್ ಮಾಡಲೇಬೇಕಾಗುತ್ತೆ. ಏನಕ್ಕೆ ಅಂದರೆ ಐ ಥಿಂಕ್ ತುಂಬ ಟೈಪ್ ಇದೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಮೈಲ್ಡ್ ಅಥವಾ ಮಾಡ್ರೇಟ್ ಇದ್ದರೆ ನಾವು ಮನೆಯಲ್ಲೇ ಅಥವಾ ಕ್ರೀಮ್ನ ಅಪ್ಲೈ ಮಾಡಿ ಕಡಿಮೆ ಮಾಡ್ಬೋದು.
ಸಿವಿಯರ್ ಆಗಿದ್ದಾಗ ನೀವು ಡಾಕ್ಟರ ಕಾಂಟ್ಯಾಕ್ಟ್ ಮಾಡಿ ಆ್ಯಂಟಿಫಂಗಲ್ ಅಥವಾ ಆ್ಯಂಟಿಬ್ಯಾಕ್ಟೀರಿಯಲ್ ನೀವು ಹಾಕ್ಸ್ಕೋಬೇಕಾಗುತ್ತೆ. ಈ ವಿಡಿಯೋಯಿಂದ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.